ಬೋವಿ ವಡ್ಡರ್ ಸಮಾಜದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಸುವರ್ಣ ಗಾರ್ಡ್ನ ಬಳಿ ಕರ್ನಾಟಕ ರಾಜ್ಯ ಬೋವಿ ವಡ್ಡರ್ ಸಮಾಜದ ಸಂಘಟನೆ ಪ್ರತಿಭಟನೆ ನಡೆಸಿದರು. ಬೋವಿ ಸಮಾಜ ಆರ್ಥಿಕವಾಗಿ ಹಿಂದುಳಿದಿದೆ. ನಮ್ಮ ಸಮಾಜಕ್ಕೆ ಮೀಸಲಾತಿ ಸೌಲಭ್ಯ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ ಸರ್ಕಾರ ಇಲ್ಲಿಯವರೆಗೆ ಈಡೇರಿಸಿಲ್ಲ ಎಂದು ದೂರಿದ್ದಾರೆ. ನನ್ನ ಬೋವಿ ಬಂಧುಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ನಾವು ಒಂದು ರಾಜ್ಯ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಇವತ್ತು ನಾವು ಬೆಳಗಾಂ ಚಲೋ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದಲ್ಲಿ ನಮ್ಮ ವಿಚಾರ ಇಷ್ಟೇನೆ, ಜಾತಿ ಜನಗಣತಿ ನಡೆದಂತ ಸಂದರ್ಭದಲ್ಲಿ ನಮ್ಮ ಸಮುದಾಯನ ಯಾವುದೇ ರೀತಿಯಲ್ಲಿ ಪರಿಗಣನೆ ಮಾಡದೆ ಗೂಳೆ ಹೋಗಿರುವಂತ ಸಂದರ್ಭದಲ್ಲಿ ಅವರು ಸರ್ವೆ ಮಾಡಿದ್ದಾರೆ. ಮನೆಗೆ ಯಾವ ಮನೆಗೂ ಹೋಗಿಲ್ಲ. ಆದ್ರೂ ಕೂಡ ಎಲ್ಲೋ ಕುತ್ಕೊಂಡು ಒಂದು ಡೇಟಾ ತಗೊಂಡು ಇವತ್ತು ನಮ್ಮ ಸಮುದಾಯ ಕಡಿಮೆ ಇದೆ ಅಂತ ಹೇಳ್ತಾರೆ. ಬಲಗೈನವರು ಎಷ್ಟು ಇದ್ದಾರೋ ಅಷ್ಟೇ ಎಡಗೈನವರು ಎಷ್ಟಿದ್ದಾರೋ 35 ಲಕ್ಷ ಜನ ಇದ್ದಾರೆ. ಅದರಂತೆ ನಮ್ಮ ಜನಾಂಗ ಕೂಡ ಇವತ್ತು 30 ಇಂದ 35 ಲಕ್ಷ ಜನ ನಮ್ದು ಇದೆ. ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಲ್ಲ. ಸರ್ವೆ ಮಾಡಿದ್ರೆ ನಮ್ಗೆ ಅವ್ರಿಗೆ ಈಕ್ವಲ್ ಆಗಿ ನಮ್ಗೂನು ಮೀಸಲಾತಿ ಕೊಡ್ಬೇಕಾಗತ್ತೆ, 6% ಕೊಡ್ಬೇಕಾಗತ್ತೆ ಅಂತ ಉದ್ದೇಶ ಇಟ್ಕೊಂಡು ಒಳ ಕುತಂತ್ರದಿಂದ ಇವತ್ತು ಅಧಿಕಾರಿಗಳಾಗಿರ್ಬೋದು, ಕೆಲವು MLA ಗಳಾಗಿರ್ಬೋದು, ಕೆಲವು ಮಿನಿಸ್ಟರ್ಗಳಾಗಿರ್ಬೋದು, ಅವರು ಒಳಗಿನ ಕುತಂತ್ರದಿಂದ ಇವತ್ತು ನಮ್ಮನ್ನ ಹೊರಗಡೆ ಇಡೋ ಉದ್ದೇಶದಿಂದ ಇವತ್ತು ನಮ್ಮನ್ನ ಕಡಿಮೆ ಇದ್ದಾರೆ. 11,19,000 ಅಂತ ಹೇಳಿ 2011ರಲ್ಲಿತ್ತು. ಇವತ್ತು ಅದೇ 15 ವರ್ಷ ಕಳೆದ ನಂತರ ಇವತ್ತು ಸರ್ವೆ ಮಾಡಿದ್ರೆ 11,29,000 ಜನ ಮಾತ್ರ ಗುರುತಿಸಿದ್ದಾರೆ. ಯಾಕಂದ್ರೆ ನಮ್ಗೆ ಮೀಸಲಾತಿ ಹೆಚ್ಚಿಗೆ ಕೊಡ್ಬೇಕಾಗತ್ತೆ, ನಾವು ಮುಂದುವರೆದ ಜನಾಂಗ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಗಳನ್ನ ಒಳಗಡೆ ಹಬ್ಬಿಸಿ ನಮಗೆ ಹೊರಗಡೆ ಕೂಡ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಸರಿಯಾದ ರೀತಿಯಲ್ಲಿ ಮರು ಸರ್ವೆ ಮಾಡಬೇಕು. ಇಲ್ಲ ಆದ್ರೆ ನಾವು ಉಗ್ರವಾದ ಹೋರಾಟಗಳು ಮಾಡೋಕ್ಕೂ ತಯಾರಿದ್ದೀವಿ. ನಾವು ಕೂಡ ಎಷ್ಟೇ ವರ್ಷಗಳಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬಿಡೋದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಕೃಷ್ಣ ಕಾಂಬಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.